ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರುಚಿ ವಿತ್ ರಶ್ಮಿರಾಮ್ ಚಾನೆಲ್ಗೆ ಸ್ವಾಗತ. ಫ್ರೆಂಡ್ಸ್, ನನ್ನ ಚಾನೆಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಾನಿವತ್ತು ಸಿಂಪಲ್ಲಾಗಿ ಒಂದು ಕ್ಯಾರೆಟ್ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ. ವಿತಿನ್ 4 to 5 ಮಿನಿಟ್ಸಲ್ಲಿ ಉಪ್ಪಿನಕಾಯಿ ರೆಡಿ ಆಗುತ್ತೆ. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸು, ತುಂಬ ಕಮ್ಮಿ ಸಮಯದಲ್ಲಿ ಮಾಡುವಂಥ ಉಪ್ಪಿನಕಾಯಿ. ಇದನ್ನು ನೀವು ಮಾಡಿ ಒಂದು ಹಾಫ್ ಆನ್ ಅವರಲ್ಲೇ ತಿನ್ಬೋದು. ತುಂಬ ಟೇಸ್ಟಾಗಿ ಬರುತ್ತೆ. ಬನ್ನಿ ಅದನ್ನು ಮಾಡೋ ವಿಧಾನ ನೋಡೋಣ. ಈ ಉಪ್ಪಿನಕಾಯಿ ಬಂದು ನಿಮಗೆ 10 to 15 ಡೇಸಲ್ಲಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಾನಿವತ್ತು ಇದು ಕ್ಯಾರೆಟು ತುಂಬ ಸಣ್ಣದಾಗಿ ಹೆಚ್ಕೋಬೇಕು. ಅದಕ್ಕೆ ನಾನಿದು ವಂಡರ್ ಶೆಫು ಚಾಪರ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ವಂಡರ್ ಚಾಪರ್ ಬಂದು ನಾನು ಆಲ್ಮೋಸ್ಟ್ 3 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನನಗೆ ತುಂಬ ಕಿಚನಲ್ಲಿ ಹೆಲ್ಪ್ಫುಲ್ಲಾಗಿದೆ. ಸೊ ಅದಕ್ಕೆ ನಿಮ್ಗೆ ಇದನ್ನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ನಾನು ಚಿಕ್ಕದು ಮಿಕ್ಸರ್ ತೊಗೊಂಡಿದ್ದೀನಲ್ವ, ಬ್ಲೆಂಡರು ವಿತ್ ಗ್ರೈಂಡ್ ಚಟ್ನಿ ಮಾಡೋದು, ಆ ಥರ ಪೌಡರ್ ಸ್ಪೈಸಸ್ ಮಾಡೋದು, ಅದ್ರ ಜೊತೆಗೆ ಇದು ಫ್ರೀಯಾಗಿ ನನಗೆ ಸಿಕ್ಕಿತ್ತು. ಅಕೇಶನ್ ಇರುತ್ತೆ ನೋಡಿ, ಜಾನ್ 26 ನಂತರ August 15, November 1 ಈ ಥರ ಇದ್ದಾಗ ಪೈಯಲ್ಲಿ ನಿಮಗೆ ಆಫರ್ಸ್ ಇರುತ್ತೆ. ಸೊ ಆವಾಗ ನಾನು ನೋಡ್ಕೊಂಡ್ಬಿಟ್ಟು ಬೈ ಮಾಡಿದ್ದು. ನಿಮ್ಗೆ ಏನೇನೋ ಇಂಟ್ರೆಸ್ಟ್ ಇದ್ದರೆ ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ನಾನಿಲ್ಲೇ ಒಂದು 3 ಕ್ಯಾರೆಟನ್ನು ನಾನು ಚೆನ್ನಾಗಿ ಸಿಪ್ಪೆ ತೆಗೆದುಬಿಟ್ಟು ಕ್ಯೂಬ್ಸಾಗಿ ಕಟ್ ಮಾಡಿ ನಾನು ಈ ಚಾಪರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಒಂದು 4 to 5 ಟೈಮ್ಸ್ ನೀವು ಅದನ್ನು ಲಾಕ್ ಮಾಡಿಬಿಟ್ಟು ಎಳೆದಾಗ ನಿಮಗೆ ದೊಡ್ಡ ದೊಡ್ಡ ಪೀಸಸ್ ಆಗಿ ಕಟ್ಟಾಗುತ್ತೆ. ಅದನ್ನೇ ನೀವು ಸ್ವಲ್ಪ ಜಾಸ್ತಿ ಮಾಡಿಕೊಂಡಾಗ ನೀವು ಯಾವ ಥರ ಮಾಡ್ಕೊಳ್ತೀರ ಆವಾಗ ತುಂಬ ನೈಸಾಗಿ ಕಟ್ಟಾಗುತ್ತೆ. ಏನಿಲ್ಲ, ಜಸ್ಟ್ ಒಂದು ಟರ್ನ್ ಮಾಡಬೇಕು ಕ್ಲಾಕ್ ಡೈರೆಕ್ಷನಲ್ಲಿ ಅಷ್ಟೇ ಮಾಡಿಬಿಟ್ಟು, ಆ ಥರ ಒಂದು ಟ್ಯಾಗ್ ಕೊಟ್ಟಿರ್ತಾರೆ. ಸೊ ಅದರಿಂದ ನಾವು ಎಳೆದಾಗ ಕಟ್ಟಾಗುತ್ತೆ. ಇದು ತುಂಬ ಚೆನ್ನಾಗಿ ನೈಸಾಗಿ ಕಟ್ಟಾಗುತ್ತೆ. ನೀವು ಫ್ರೈಡ್ ರೈಸ್ ಮಾಡಲಿ, ಸಲಾಡ್ಸ್ ಮಾಡಲಿ, ಈ ಥರ ನೈಸಾಗಿ ಚಾಪಿಂಗ್ ಇರೋ ಯಾವುದೇ ಐಟಮ್ ಮಾಡ್ಕೊಳ್ಳಿ, ಸೂಪು, ಈ ಥರ ತುಂಬ ಚೆನ್ನಾಗಿ ಕಟ್ಟಾಗುತ್ತೆ. ಇದ್ರದ್ದು ಮೇಂಟೆನೆನ್ಸು ತುಂಬ ಈಸಿಯಾಗಿದೆ. ಅದು ಬ್ಲೇಡ್ ಬಂದು ಡಿಟ್ಯಾಚಬಲ್ ಇದೆ. ಸೊ ನಾವು ಕ್ಲೀನಾಗಿ ವಾಶ್ ಮಾಡ್ಕೊಬೋದು. ಇವಾಗ ನೋಡಿ, ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಚಾಪ್ ಮಾಡಿದ ಕ್ಯಾರೆಟ್ನ. ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಸೇರಿಸ್ತಾ ಇದ್ದೀನಿ. ಈ ಮಳೆಗಾಲಕ್ಕೆ ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ. ಸೊ ನಾನು ಖಾರದ ಪುಡಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಉಪ್ಪಿನಕಾಯಿ ಅಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಉಪ್ಪು ಸೇರಿಸಿದ್ದೀನಿ. ಇದನ್ನು ಕಲಿಸ್ಕೊಬೇಡಿ, ನಾನು ಯಾಕಂತ ಹೇಳ್ತೀನಿ. ಇವಾಗ ಒಂದು ಚಿಕ್ಕ ಪ್ಯಾನಲ್ಲಿ ನಾನು ಆಯಿಲ್ ಹೀಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆಯಿಲ್ ಹೀಟಾಗಿದ್ದು ಒಂದು 1/4 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಚಿಟ್ಕುಡಿದ ನಂತರ ನಾನು ಇದಕ್ಕೆ ಹಿಂಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಹಿಂಗಿನ ಫ್ಲೇವರೇ ಮೇನ್ ಫ್ರೆಂಡ್ಸ್. ಸ್ವಲ್ಪ ನಾರ್ಮಲಾಗಿ ನೀವು ಹಾಕೋದಕ್ಕಿಂತ ಸ್ವಲ್ಪ ಜಾಸ್ತಿ ಹಿಂಗೆ ಹಾಕ್ಕೊಳ್ಳಿ. ಇವಾಗ ನೋಡಿ, ಸಾಸಿವೆ ಜೀರಿಗೆ ಎಲ್ಲ ಚೆನ್ನಾಗಾಗಿದೆ, ಹಿಂಗು ಕೂಡ ಸ್ಮೆಲ್ ಬರ್ತಾಯಿದೆ. ಇವಾಗ ನಾನು ಇದನ್ನು ಹೀಟಾಗಿರೋ ಆಯಿಲನ್ನೇ ನಾನು ಅಚ್ಕಾರದ ಪುಡಿ ಮೇಲೆ ಹಾಕ್ತಾಯಿದ್ದೀನಿ. ಈ ಥರ ಹಾಕೋದ್ರಿಂದ ಅಚ್ಕಾರದ ಪುಡಿಯಲ್ಲಿ ಒಂದು ಡಿಫ್ರೆಂಟ್ ಫ್ಲೇವರ್ ಬರುತ್ತೆ. ನಿಮಗೆ ಸುರ್ರಂತ ಸೌಂಡ್ ಬರಬೇಕು, ಆವಾಗ ನಿಮ್ಗೆ ಆ ಡಿಫ್ರೆಂಟ್ ಫ್ಲೇವರ್ ಗೊತ್ತಾಗುತ್ತೆ. ಸೊ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಇದು ಕಲಿಸ್ಕೊಂಡಾದ್ಮೇಲೆ ನಾನು ಒಂದು ದೊಡ್ಡ ಲಿಂಬೆಹಣ್ಣನ್ನು ಸ್ಕ್ವೀಸ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಏನಿಲ್ಲ ಫ್ರೆಂಡ್ಸ್, ಉಪ್ಪು, ಖಾರ, ಹುಳಿ ಏನಾದರೂ ಕಮ್ಮಿ ಇದ್ದರೆ ನೀವು ನಂತರ ಸೇರಿಸ್ಕೊಬೋದು. ಇದನ್ನು ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರು ಆದಮೇಲೆ ಇದನ್ನು ಇಮಿಡಿಯೇಟಾಗಿ ಊಟ ಮಾಡ್ಬೋದು. ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಇದು ಚೆನ್ನಾಗೂ ಇರುತ್ತೆ, ಹೆಲ್ತಿಗೂ ಒಳ್ಳೆಯದು. ಸೊ ನೀವು ಇದನ್ನು ರೆಸಿಪಿನ ಖಂಡಿತ ಟ್ರೈ ಮಾಡಿ ಹೇಳಿ. ಬೇಗ ಆಗೋಗುತ್ತೆ, ವಿತಿನ್ 3 to 4 ಮಿನಿಟ್ಸಲ್ಲಿ ಆಗೋಗುತ್ತೆ. ನಿಮ್ಮ ಇದರಲ್ಲೇ ಸೇಮ್ ನೀವು ಫ್ಲವರ್ನ ಯೂಸ್ ಮಾಡಿಬಿಟ್ಟು ಕಾಲಿಫ್ಲವರಲ್ಲೂ ಮಾಡ್ಕೊಬೋದು. ಫ್ರೆಂಡ್ಸ್, ಈ ರೆಸಿಪಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನಂಗೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟ್ ನಂಗೆ ತುಂಬ ಮೋಟಿವೇಶನ್ ಕೊಡುತ್ತೆ, ಇನ್ನೊಂದು ಮಾಡೋಕ್ಕೆ ತುಂಬ ಎನ್ಕರೇಜ್ ಆಗುತ್ತೆ. ಸೊ ಅದಕ್ಕೋಸ್ಕರ ಕಮೆಂಟ್ ಮಾಡೋಕ್ಕೆ ಹೇಳ್ತಾ ಇರೋದು. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಖಂಡಿತ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ಒಂದು ಹೊಸ ರುಚಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.